ರಾಷ್ಟ್ರ ರಾಜಕೀಯದಲ್ಲಿ ಅಳಿಸಲಾಗದಂತಹ ಒಂದೇ ಒಂದು ಹೆಸರು. ಕರ್ನಾಟಕದಿಂದ ಪ್ರಧಾನಮಂತ್ರಿಯಾದಂತಹ ಒಬ್ಬನೇ ಒಬ್ಬ ರಾಜಕೀಯ ಧುರೀಣ ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ. ಇವರು ಅಧಿಕಾರದಲ್ಲಿದ್ದು ಕೇವಲ 10 ತಿಂಗಳು ಮಾತ್ರ. ಆದರೆ ಇವರಿದ್ದಂತ 10 ತಿಂಗಳಲ್ಲಿ ಇವರು ಮಾಡಿದಂತ ಕೆಲಸಗಳು, ಬೆಂಗಳೂರಿಗೆ ಕಾವೇರಿ ನೀರು ತಂದುಕೊಟ್ಟಿದ್ದು ದೇವೇಗೌಡರು. 30% ಮಹಿಳಾ ಮೀಸಲಾತಿ ತಂದಿದ್ದು ದೇವೇಗೌಡರು. ದೆಹಲಿಯಲ್ಲಿ ಮೆಟ್ರೋಗೆ ಅನುಮತಿ ಕೊಟ್ಟಿದ್ದು ದೇವೇಗೌಡರು. ಹನಿ ನೀರಾವರಿ ಯೋಜನೆಗೆ 90% ಅನುದಾನ ಕೊಟ್ಟಿದ್ದು ದೇವೇಗೌಡರು. ದೇವನಹಳ್ಳಿಯಲ್ಲಿ ಏರ್ಪೋರ್ಟ್ಗೆ ಅನುಮತಿ ಕೊಟ್ಟಿದ್ದು ದೇವೇಗೌಡರು. ಐಟಿ ಸೆಕ್ಟರ್ ವಲಯಕ್ಕೆ 10 ವರ್ಷಗಳ ಟ್ಯಾಕ್ಸ್ ಎಕ್ಸಿಂಪ್ಷನ್ ತಂದುಕೊಟ್ಟಿದ್ದು ದೇವೇಗೌಡರು. ಕರ್ನಾಟಕ ರಾಜ್ಯಕ್ಕೆ ಸಪರೇಟ್ ರೈಲ್ವೆ ವಲಯವನ್ನು ತಂದುಕೊಟ್ಟಿದ್ದು ದೇವೇಗೌಡರು. 20 ಹೊಸ ಶುಗರ್ ಫ್ಯಾಕ್ಟರಿಗಳಿಗೆ ಅನುಮತಿಯನ್ನು ತಂದುಕೊಟ್ಟಿದ್ದು ದೇವೇಗೌಡರು. ಮುಚ್ಚಿ ಹೋಗಿದ್ದ ಭದ್ರಾವತಿಯ ಉಪ್ಪಿನ ಕಾರ್ಖಾನೆಗೆ ಅನುದಾನ ತಂದುಕೊಟ್ಟು ರೀಓಪನ್ ಮಾಡಿಸಿದ್ದು ದೇವೇಗೌಡರು. ರಾಷ್ಟ್ರೀಯ ಕೃಷಿ ನೀತಿ ಜಾರಿಗೆ ತಂದಿದ್ದು ದೇವೇಗೌಡರು. ಹೀಗೆ ಹೇಳ್ತಾ ಹೋದ್ರೆ ಅದೆಷ್ಟೋ ಕೆಲಸಗಳನ್ನ ಮಾಡಿದ್ದಾರೆ ತನ್ನ ಕೇವಲ 10 ತಿಂಗಳ ಅವಧಿಯಲ್ಲಿ. ಇವತ್ತು ಕರ್ನಾಟಕದಲ್ಲಿ ನಾನೇ ಶ್ರೇಷ್ಠ ಅಂತ ಮೆರಿತಾ ಇರೋ ಅದೆಷ್ಟೋ ರಾಜಕೀಯ ನಾಯಕರುಗಳು ಒಂದು ಕಾಲದಲ್ಲಿ ದೇವೇಗೌಡರಿಗೆ ಛತ್ರಿ ಮತ್ತೆ ಬಕೆಟ್ ಎರಡನ್ನೂ ಹಿಡಿದವ್ರೆ.